ಸೊ ನೇಮಕಾತಿಗಳ ಬಗ್ಗೆ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಡಿಯೋ ಕ್ಲಿಪ್ಪನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ದಯವಿಟ್ಟು ಪೂರ್ತಿ ಆಡಿಯೋ ಕ್ಲಿಪ್ಪನ್ನು ಕೇಳಿ. ಮಾನ್ಯ ಶಿಕ್ಷಣ ಸಚಿವರು ನೇಮಕಾತಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನೀಡಿದ್ದಾರೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಇಂಟರ್ನಲ್ ರಿಸರ್ವೇಶನ್ ಬಿಟ್ಟರೆ ಇನ್ನೆಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ನಾವು ಡಿಸೆಂಬರ್ 6th or 7th ಬೆಳಗಾಂ ಸೆಷನ್ ಶುರು ಆಗಕ್ಕಿಂತ ಮುಂಚೆನೆ ನಾನು TET ಎಕ್ಸಾಮ್ ಮಾಡ್ಬಿಟ್ಟೆ. ಬಿಕಾಸ್ ಟೈಮ್ ಯಾವಾಗ ಇಂಟರ್ನಲ್ ರಿಸರ್ವೇಶನ್ ಸ್ಟಾರ್ಟ್ ಆಗುತ್ತೆ ನಮ್ದು ಪ್ರೋಸೆಸ್, ಅದಾದ್ಮೇಲೆ CET ಮಾಡ್ಬೇಕು. CET ಮಾಡ್ಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬೇಕು. ನನಗನ್ಸುತ್ತೆ ಇದು ಬೇಗ ಆಗಬೇಕು, ಆಗತ್ತೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ಎಲೆಕ್ಷನ್ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೆ ಒಂದು ಇದಿರ್ಬೋದೇನೋ. ಮತ್ತೆ ಇವಾಗ 24th ಏನೋ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದು ಗೊತ್ತಿಲ್ಲ ನನಗಿನ್ನ ಸಬ್ಜೆಕ್ಟ್. ನಾನು ಸ್ವಲ್ಪ ಹೊರಗಿದ್ದೀನಿ, ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗ್ತದೆ. ಬಟ್ ಆದಷ್ಟು ಬೇಗ ಮಾಡಬೇಕಾಗ್ತದೆ. ಮಾಡಿದ್ರೆ ನನ್ನ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಬರೀ ನನ್ನಲ್ಲ, ಇಡೀ ರಾಜ್ಯದಲ್ಲಿ. ಅದರಲ್ಲೂ ಹೆಚ್ಚು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್. ಬಿಕಾಸ್ ಸರ್ಕಾರಿ ನೌಕರರು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ 60,000. ಸರ್, ಒಂದು ಈಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತಂದೇಳಿ ಪ್ರಕ್ರಿಯೆನ ಶುರು ಮಾಡ್ಲಿಕ್ಕೆ ಕೆಲವೊಂದು ವರ್ಷ ಮುಂದಾಯ್ತು. ಇದಾದ ನಂತರದಲ್ಲಿ ಮತ್ತೆ ಹುದ್ದೆಗಳು ಭರ್ತಿ ಮಾಡ್ಬೇಕು ಅಂತ ಹೋರಾಟಗಾರರು ಹೋರಾಟವನ್ನು ಶುರು ಮಾಡಿದ್ರು. ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅನ್ನುವಂತ ಒಂದಷ್ಟು ಆರೋಪಗಳಿದಾವೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಹೋರಾಟ ಕಾನೂನುಬದ್ಧವಾಗಿ ಅವ್ರು ಎಲ್ಲಿ ಬೇಕಾದ್ರೆ ಹೋರಾಟ ಮಾಡ್ಬೋದು. ಹಂಗೆಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಮಾಡೋದಿಲ್ಲ. ನಮ್ ದೇಶದಲ್ಲಿ ಹೋರಾಟ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಟ್ ಹೋರಾಟ ಮಾಡ್ಬೇಡಿ, ಬಿಕಾಸ್ ವಿಶ್ವಾಸ ಇಟ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹೋರಾಟ ಹತ್ತಿಕ್ಕತಕ್ಕಂತ ಪ್ರಶ್ನೆನೇ ಬರೋದಿಲ್ಲ ಅಂತವರ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಿಸ್ಟಮ್ ಇಲ್ಲ, ಅದು ಮಾಡೋದಕ್ಕಾಗೋದಿಲ್ಲ. ಬಟ್ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಪ್ರಕ್ರಿಯೆನ ಮಾಡ್ತಾರೆ ಸುಮಾರು ಜನ. ಆಮೇಲೆ ಮನೆ ಮುಖ್ಯಮಂತ್ರಿಗಳು ಹೇಳಿದಾಗ ಅದನ್ನ ನಾವೆಲ್ಲರೂ ಕೂಡ ನಂಬೇಕಾಗತ್ತೆ. ಸುಮಾರು 52,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರೇ ಹೇಳಿರೋದ್ರಿಂದ ಆ ಪ್ರಕ್ರಿಯೆಗೆ ಮಾಡ್ತಾರೆ. ಅದನ್ನ ಹಿಂದೆ ಬರ್ತಕ್ಕಂಥ ಸಂದರ್ಭ ಅಲ್ಲ. ಆಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಏನಾಗ್ತದೆ ಅದು ತಮಗೂ ಕೂಡ ಗೊತ್ತಿದೆ. ಸರ್, ನಿಮ್ಮ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ? ಅದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆಸೆ, ಪಾಠ ಹೇಳ್ಕೊಡ್ಬೇಕು. ಇಲ್ಲ ಸರ್ಕಾರಿ ನೌಕರಿಗೆ ಸೇರ್ಕೊಂಡ್ರೆ ಅವ್ರಿಗೇನೋ ಒಂದು ವಿಶ್ವಾಸ ಅಲ್ಲ, ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತದೆ. ಯಾವಾಗ್ಲೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸ ಮಾಡ್ಬೇಕಂತ ಓದಿರ್ತಾರೆ ಕಷ್ಟಪಟ್ಟು. ಸೊ ನಾವು ಮಾಡ್ಬೇಕಾಗತ್ತೆ. ಆದಷ್ಟು ಬೇಗ ಮಾಡೋದು ಒಳ್ಳೇದು, ಮಾಡ್ತಾ ಇದ್ದೀವಿ. ಸೊ ಕೇಳಿದಿರಲ್ಲ ಫ್ರೆಂಡ್, ದಯವಿಟ್ಟು ಕಮೆಂಟನ್ನು ಮಾಡಿ. ಸೊ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ. ನೇಮಕಾತಿಗಳ ಬಗ್ಗೆ, ಯಾವಾಗ ನೇಮಕಾತಿಗಳು ಸ್ಟಾರ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.